ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಇಂದು ನಾನು ಒಬ್ಬ ಮಹಾನ್ ಸಾಧಕನ ಕಥೆಯನ್ನು ಹೇಳ್ತೇನೆ. ಛಲ ಬಿಡದೆ ಅಂದುಕೊಂಡಂಥ ಗುರಿಯನ್ನು ಸಾಧಿಸಿದ ಸಾಧಕರ ವ್ಯಕ್ತಿಯ ಕಥೆಯನ್ನು ಹೇಳ್ತೇನೆ. ನಾವು ಛಲ, ದೃಢ ನಿರ್ಧಾರ, ಆತ್ಮವಿಶ್ವಾಸ ಇವೆಲ್ಲ ಇದ್ದರೆ ನಾವೇನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಈ ವ್ಯಕ್ತಿನೇ ಸಾಕ್ಷಿ. ಪಂಜಾಬಿನ ನಿಂದೇರ್ ಗೂಗೇನ್ವಿ ಎಂಬ ಸಾಧಕನ ಕತೆ ನೋಡಿ. ಇವರು ಅತಿ ಕಡು ಬಡತನದ ಮನೆತನದಿಂದ ಬಂದಿರತಕ್ಕಂಥ ವ್ಯಕ್ತಿ. ತಂದೆ ಈರುಳ್ಳಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿ, ತಾಯಿ ಕೂಲಿ ನಾಲಿ ಮಾಡಿ ಜೀವನವನ್ನು ಸಾಗಿಸ್ತಕ್ಕಂಥ ತಾಯಿ. ಇವರ ಮಧ್ಯದಲ್ಲಿ ಹೂವಿನಂತೆ ಅರಳಿರ್ತಕ್ಕಂಥ ವ್ಯಕ್ತಿ ನಿಂದೇರ್ ಗೂಗೇನ್ವಿ. ಇವರು ಸುಮಾರು 70 ಪುಸ್ತಕಗಳನ್ನು ಬರೆದಿದ್ದಾರೆ. ನಾವು ಕನ್ನಡದಲ್ಲಿ ಯಾವ ಥರ ಜಾನಪದ ಗೀತೆ, ಸಂಗೀತ ಅಂತ ಎಲ್ಲ ಕರೀತೇವೆ, ಅದರಲ್ಲಿ ವಿದ್ವಾನಾಗಿದ್ದರು. ಸುಮಾರು 70 ಬುಕ್ಗಳನ್ನು ಬರೆದಿದ್ದಾರೆ. ಜಾನಪದ ಗೀತೆ ಅಂದರೆ ಪಂಜಾಬಿ ಜಾನಪದ ಗೀತೆಗಳನ್ನು ಆಡಿದ್ದಾರೆ. ಮತ್ತು ಪತ್ರಿಕೆಗಳಲ್ಲಿ ಹಲವಾರು ಲೇಖಗಳನ್ನು ಬರೆದಿರ್ತಕ್ಕಂಥ ವ್ಯಕ್ತಿ. ಇವರು ಪಿಯಾನ್ ಅಂತ ಕರಿತೀವಲ್ಲ ನಾವು, P1 ಅಂತ ಕರಿತೀವಿ ಜನರಲ್ಲಲ್ಲಿ, P1 ಕೆಲಸ ಅಂತ ಕರಿತೀವಲ್ವ, ಆ ಥರ. ಅದು ಒರಿಜಿನಲ್ನ ನಾವು ಪಿಯಾನ್ ಅಂತ ಕರಿಬೇಕು. ಕನ್ನಡದಲ್ಲಿ ಜವಾನ. ನೋಡಿ, ಈ ಸಾಧನೆ ನೋಡ್ರೆ ಆ ಪದ ಹೇಳೋದಕ್ಕೂ ನಮಗೆ ನಾಚಿಕೆ ಆಗುತ್ತೆ. ಜವಾನ ಹುದ್ದೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಿಂದೇರ್ ರವರು ಮಾಡಿರ್ತಕ್ಕಂಥ ಸಾಧನೆ ಅಂಥದ್ದು ಗೊತ್ತಾ? ಸುಮಾರು 70 ಬುಕ್ಗಳನ್ನು ಬರೆದಿದ್ದಾರೆ. ಇವತ್ತು ಅವರು ಪಂಜಾಬ್ ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅವರು P1 ಕೆಲಸ ಮಾಡುವಾಗಲೇ, ಜವಾನ ಅನ್ನೋದಕ್ಕೂ ನಮಗೆ ನಾಚಿಕೆ ಆಗುತ್ತೆ, ಆ ಪದ ಯೂಸ್ ಮಾಡಬಾರ್ದು ಅಂತ ಅನಿಸುತ್ತೆ. ಯಾಕೆಂದರೆ ಅಂಥ ಸಾಧಕರವರು, ನಾವು ಜವಾನ ಅಂತ ಕರಿತೇವೆ. ಆದರೆ ಆ P1 ಕೆಲಸ ಮಾಡ್ಕೊಂಡೇ ಅವರು ಮಾಸ್ಟರ್ ಡಿಗ್ರಿ ಮಾಡ್ತಾರೆ. ಮಾಸ್ಟರ್ ಡಿಗ್ರಿ ಮಾಡಿ ಅವರು ಪಂಜಾಬ್ ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿ ಅಪಾಯಿಂಟ್ ಆಗ್ತಾರೆ. ನೋಡಿ ಎಂಥ ಸಾಧಕರು. ಅಷ್ಟೇ ಅಲ್ಲ, ಅವರು IAS, PCS ಇಂಥ ಯಾರು ಆಸ್ಪಿರೆಂಟ್ಸ್ ಇರ್ತಾರೆ ಅವರಿಗೆ ಉಪನ್ಯಾಸ ಸಹ ಮಾಡ್ತಾರೆ. ಒಬ್ಬ ಜವಾನ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಎಷ್ಟೊಂದು ಸಾಧನೆ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಪಂಜಾಬ್ ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಇವರು ಸಾಧಕರಲ್ವೇ? ನಾವು ವಿದ್ಯಾರ್ಥಿಗಳು ಮತ್ತು ಯುವಕರು ಇಂಥವ್ರನ್ನ ಮಾಡೋದ್ರೊಳಗೆ ಇಟ್ಕೊಂಡು ಅವ್ರ ಛಲ ಹೆಂಗಿರಬೇಕು, ಅವ್ರ ಆತ್ಮವಿಶ್ವಾಸ, ಮಾಡ್ತಕ್ಕಂಥ ಕೆಲಸ, ಜವಾನ ಕೆಲಸ ಅಂತಕ್ಕಂಥ ಕೆಲಸ ನೋಡಿದ ತಕ್ಷಣ ನಾವೇನು ಅಂತೀವಿ, ಅಲ್ಲಿರ್ತಕ್ಕಂಥ ಆಫೀಸರ್ಸ್ ಎಲ್ಲ ಯಾವ ಥರ ಟ್ರೀಟ್ ಮಾಡ್ತಾರೆ, ಅದನ್ನೆಲ್ಲ ಅನುಭವಿಸ್ಕೊಂಡು ಅವರು ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ. ಇವತ್ತು IAS, PCSಗೆ ಉಪನ್ಯಾಸ ಮಾಡ್ತಾಯಿದ್ದಾರೆ. ಪಂಜಾಬ್ ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಇವರು ನಮಗೆ ಪ್ರೇರಣೆ ಆಗಬೇಕು. ಇವತ್ತಿನ ವಿದ್ಯಾರ್ಥಿಗಳು ಇಂಥವ್ರನ್ನ ಒಂದು ಉದಾಹರಣೆಯನ್ನು ತಗೊಂಡು ನಾವು ಏನು ಅಂದ್ಕೊಂಡಿದ್ದೇವೆ ಆ ಗುರಿಯನ್ನು ತಲುಪೋವರೆಗೂ ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು, ಮುಂದಿಟ್ಟ ಹೆಜ್ಜೆ ಹಿಂದೆ ತೆಗಿಬಾರ್ದು. ಇಂಥವ್ರನ್ನ ನಾವು ಮಾಡೋದ್ರೊಳಗೆ ಇಟ್ಕೊಬೇಕು. ವೆರಿ ಇಂಪಾರ್ಟೆಂಟ್. ಇಂಥ ಸ್ಟೋರಿಗಳನ್ನು ನಾವು ಕೇಳ್ತಾ ಇರಬೇಕು. ದಯವಿಟ್ಟು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಇದನ್ನು ಅಪ್ಲೋಡ್ ಮಾಡ್ತೇನೆ. ವಿದ್ಯಾರ್ಥಿಗಳಿಗೆ, ಯೂತ್ಸ್ಗೆ, ಯಾರು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಇದ್ದೀರಿ ಅವ್ರಿಗೆ ತೋರಿಸ್ಬೇಕು, ಇಂಥವ್ರ ಕತೆ ಹೇಳಬೇಕು. ಇವೆಲ್ಲ ಇನ್ಸ್ಪಿರೇಷನ್ಸು. ನಾವು ಯಾವಾಗಲೂ ಇನ್ಸ್ಪಿರೇಷನ್ಸ್ ಇಲ್ಲ ಅಂದರೆ, ಸುಮ್ಮನೆ ಪಾಠ ಓದ್ಕೊಂಡಿದ್ರೆ ನಾವು ನಮ್ಮ ಗುರಿಯನ್ನು ತಲುಪಬೇಕಾದ್ರೆ ಇಂಥವ್ರ ಮಾರಲ್ ಸ್ಟೋರಿಗಳು, ಇಂಥ ಸಾಧಕರ ಕತೆಗಳನ್ನು, ಅದು ನಿಜವಾದ ಕತೆ, ಬರೀ ಇಮ್ಯಾಜಿನೇಷನ್ ಸ್ಟೋರಿ ಅಲ್ಲ. ಇವರು ನೈಜ ಘಟನೆ, ಇವರು ಪ್ರೆಸೆಂಟ್ ಇರ್ತಕ್ಕಂಥದ್ದು. ಈಗ ಸೆಂಟ್ರಲ್ ಯೂನಿವರ್ಸಿಟಿಗೆ ಹೋಗಿ ಇವ್ರ ಹೆಸರು ಕೇಳಿದ ತಕ್ಷಣ ಗೊತ್ತಾಗಬೇಕು ನಮಗೆ. ಅದಕ್ಕೋಸ್ಕರ ಇಂಥವರೆಲ್ಲ ನಮಗೆ ವಿದ್ಯಾರ್ಥಿಗಳಿಗೆ, ಯೂತ್ಸ್ಗೆ ಮಾಡೋದ್ರಲ್ಲಾಗಲಿ ನಿಮ್ಮ ಗುರಿಯನ್ನು ತಲುಪಲಿ ಅಂತ ಹೇಳ್ತಾ, ಇನ್ನು ಮತ್ತಷ್ಟು ವಿಡಿಯೋಗಳನ್ನು ಸೆಂಡ್ ಮಾಡ್ತೇನೆ. ಹಾಗೆ ಈಗ ನಾನು ಪದೇ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನನ್ನ ಸೆಕೆಂಡ್ ಪೀಸ್, ಯಾಕಂದರೆ ನಾನು ಬೀಯಿಂಗ್ ಎ ಮ್ಯಾಥಮೆಟಿಕ್ಸ್ ಲೆಕ್ಚರರಾಗಿ ಈ ಸ್ಟೋರಿ
ನನ್ನ GH ಮ್ಯಾಥ್ಸ್ ಸೆಂಡ್ ಮಾಡ್ತಕ್ಕಂಥದ್ದು ಯಾವುದೇ ವಿದ್ಯಾರ್ಥಿ ಡಿಪ್ರೆಸ್ ಆಗಬಾರ್ದು. ಈ ಪದನೇ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ಡಿಪ್ರೆಸ್ ಆಗಬಾರ್ದು. ನೀವು ಎಂಥ ಸಂದರ್ಭ ಬಂದರೂ ಸಹ ಓದೋದಕ್ಕೆ ನೀವು ಹಿಂದೇಟು ಹಾಕಬಾರ್ದು. ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ಟೈಮ್ ಟೇಬಲ್ ಹಾಕ್ಕೊಂಡು ಮಾರ್ಚಿನಲ್ಲಿ ಬರ್ತಕ್ಕಂಥ ಎಕ್ಸಾಮಲ್ಲಿ ಒಳ್ಳೆಯ ಹೈಯೆಸ್ಟ್ ಅಂಕಗಳನ್ನು ತೆಗೆದು ಸೆಕೆಂಡ್ ಪೀಸ್ ಇಸ್ ಅ ಬೇಸ್. ಮುಂದೆ ನಿಮ್ಮ ಫ್ಯೂಚರ್ ನೀವೇನು ಅಂದ್ಕೊಂಡಿದ್ದೀರಿ, ನಾನು ಪದೇ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ವೆದರ್ ಇಂಜಿನಿಯರಿಂಗ್ ಆರ್ MBBS ಆರ್ BSc AG, ವೆಟ್ರನರಿ, ಫಾರ್ಮೆಸಿ, ಡೆಂಟಲ್ ಅಥವಾ ಜನರಲ್ ಸೈನ್ಸ್, BSc ಯಾವುದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಕ್ಷೇತ್ರದಲ್ಲಿ ನೀವು ಅಚೀವ್ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದರೂ ಸಹ ಹಿಂದೇಟಾಕಬಾರ್ದು. ಗುರಿಯನ್ನು ತಲುಪೋವರೆಗೂ ನಿಮ್ಮ ಸಾಧನೆ, ನಿಮ್ಮ ದೃಢ ನಿಲುವು, ಆತ್ಮವಿಶ್ವಾಸ ಮತ್ತು ಪೇಷನ್ಸ್, ತಾಳ್ಮೆ ಎಂಥ ಮನುಷ್ಯನ ಬೇಕಾದರೂ ಜಯದತ್ತ ತಗೊಂಡೋಗುತ್ತೆ. 100% ಸಾಧನೆ ಮಾಡ್ತೀರಿ, ಸಾಧಿಸ್ತೀರಿ. ಇದು ಕಟ್ಟಿಟ್ಟ ಬುತ್ತಿ. ಪೇಷನ್ಸ್ ಇರಬೇಕು. ಎಂಥ ಸಂದರ್ಭ ಬರಲಿ ಆ ಸಂದರ್ಭದಲ್ಲೂ ತಾಳ್ಮೆ ಅಂತಕ್ಕಂಥದ್ದು ಇರಬೇಕು. ತಾಳ್ಮೆ ಅಂತಕ್ಕಂಥದ್ದು ಬಹಳ ಮುಖ್ಯ ಮನುಷ್ಯನಿಗೆ, ವಿದ್ಯಾರ್ಥಿಗಳಿಗೆ. ಯಾಕೆಂದರೆ ತಾಳ್ಮೆ ಅಂತಕ್ಕಂಥದ್ದು ಫೇಲ್ಯೂರ್ಸ್ ಆಗ್ಬೋದು, ಅಂಕ ಕಡಿಮೆ ಬರ್ಬೋದು, ಫೇಲ್ ಆಗ್ಬೋದು. ಫೇಲ್ ಈಸ್ ಎ ಪವರ್ ಆಫ್ ಮೈಂಡ್ ಅಂತ ಕರೀತಾರೆ. ಅದಕ್ಕೆ ಎಂಥ ಸಂದರ್ಭ ಬಂದರು ಅಂದರೆ ಇವೆಲ್ಲ ಅದರೊಳಗಡೆ ಸೇರ್ಕೊಂಡಿರುತ್ತೆ. ಧೃತಿಗೆಡಬಾರ್ದು. ಮುಂದೆ ಇನ್ನೂ ಕಾಲ ಇದೆ, ಟೈಮ್ ಇದೆ. ಆ ಟೈಮನ್ನು ಉಪಯೋಗಿಸ್ಕೊಂಡು ನಾವು ಒಳ್ಳೆ ಗುರಿಯತ್ತ ಸಾಗಬೇಕು, ವಿದ್ಯಾರ್ಥಿಗಳು ಮತ್ತು ಯುವಕರು. ವಂದನೆಗಳು.